ದಿನದ ಕೊನೆಗೆ ಅಯ್ಯೋ ಇವತ್ತು ಏನೂ ಮಾಡ್ಲಿಕ್ಕಾಗ್ಲಿಲ್ವಲ್ಲ ಅಂತ ಅನ್ಸ್ತಾ ಆ ಕಳೆದುಹೋದ ನಿಯಂತ್ರಣವನ್ನ ಮತ್ತೆ ಪಡ್ಕೊಳ್ಳೋಕೆ ಒಂದು ದಾರಿಯಿದೆ. ಅದರ ಕೀಲಿಕೈ ನಮ್ಮ ಬೆಳಗಿನ ಅಲಾರಂ ಆಫ್ ಆದ ಮೊದಲ ಕೆಲವು ಕ್ಷಣಗಳಲ್ಲೇ ಅಡಗಿದೆ. ನಮ್ಮ ಗಮನ, ಆತ್ಮವಿಶ್ವಾಸ ಅಷ್ಟೇ ಅಲ್ಲ, ಇಡೀ ದಿನವನ್ನೇ ನಮ್ಮ ಹಿಡಿತಕ್ಕೆ ತಂದುಕೊಳ್ಬಲ್ಲ ವಿಜ್ಞಾನ ಆಧಾರಿತ 5 ಬೆಳಗಿನ ಅಭ್ಯಾಸಗಳನ್ನ ಸುಮ್ಮನೆ ಈಗ ಹೇಳೋ ನೋಡೋಣ. ಮಾತಲ್ಲ, ಇದು ನಿಜಕ್ಕೂ ಒಂದು ಕಠಿಣ ಎಚ್ಚರಿಕೆ. ನೋಡಿ, ಜೀವನ ಒಂದೇ ದಿನದಲ್ಲಿ ಹಾದಿ ತಪ್ಪೋದಿಲ್ಲ. ಅದು ಪ್ರತಿದಿನ ಬೆಳಗ್ಗೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪು ಆಯ್ಕೆಗಳಿಂದ ನಿಧಾನವಾಗಿ ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ನಾವು ಸೋಲ್ತಿರೋದು ದೊಡ್ಡ ದೊಡ್ಡ ಯುದ್ಧಗಳಲ್ಲ, ಬದಲಿಗೆ ದಿನದ ಆ ಮೊದಲ ಹೋರಾಟದಲ್ಲಿ. ನಮ್ಮಲ್ಲಿ ಹೆಚ್ಚಿನವರು ನಮಗೆ ಗೊತ್ತಿಲ್ಲದೆ ಪ್ರತಿಕ್ರಿಯಾತ್ಮಕ ಬೆಳಗ್ಗೆಯನ್ನೇ ಆಯ್ಕೆ ಮಾಡ್ಕೋತೀವಿ. ಅಲಾರ್ಮ್ ಸ್ನೂಸ್ ಮಾಡೋದು, ಎತ್ತಿದ ತಕ್ಷಣ ಫೋನ್ ನೋಡೋದು, ಇದೆಲ್ಲ ಅಂದ್ರೆ ನಮ್ಮ ಇಡೀ ದಿನವನ್ನ ಬೇರೆಯವರ ಅಜೆಂಡಾಗೆ ಬಿಟ್ಕೊಟ್ಟಾಗೆ. ಹೀಗೆ ಮಾಡಿ ಪ್ರತಿದಿನ ನಮಗೆ ನಾವೇ ಸರಾಸರಿಯಾಗಿ ಇರೋದಕ್ಕೆ ಟ್ರೈನಿಂಗ್ ಕೊಡ್ತಿದೀವಿ. ಆದ್ರೆ ಯಶಸ್ವಿ ಜನರು ಪೂರ್ವಭಾವಿ ಬೆಳಗ್ಗೆಯನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ಅವರ ದಿನ ಅವರ ನಿಯಂತ್ರಣದಲ್ಲಿರುತ್ತೆ. ಹಾಗಾದ್ರೆ ನಾವು ಎದುರಿಸುತ್ತಿರುವ ನಿಜವಾದ ಸಮಸ್ಯೆ ಏನು? ಅದು ನಮ್ಮ ಬೆಳಗಿನ ಸಮಯದ ಮೇಲಿನ ನಿಯಂತ್ರಣ. ನಮ್ಮ ಇಡೀ ಜೀವನದ ಕಂಟ್ರೋಲ್ಗಾಗಿ ನಡೆಯೋ ಯುದ್ಧ ಇದೆಯಲ್ಲ, ಅದನ್ನ ದಿನದ ಮೊದಲ ಕೆಲವು ಕ್ಷಣಗಳಲ್ಲೇ ಗೆಲ್ಲಲಾಗತ್ತೆ ಅಥವಾ ಸೋಲಲಾಗತ್ತೆ. ಇದರ ಮೊದಲನೇ ಶತ್ರು ಯಾವುದು ಗೊತ್ತಾ? ಅದೇ ಆ ಸ್ನೂಸ್ ಬಟನ್. ನಾಮದನ್ನ ಒತ್ತಿದಾಗ ನಮ್ಮ ಮೆದುಳಿಗೆ ಒಂದು ಅಪಾಯಕಾರಿ ಸಂದೇಶವನ್ನ ಕಳಿಸ್ತೀವಿ. ನೋಡು, ಕಷ್ಟ ಬಂದಾಗ ಹಿಂದೆ ಸರಿಯೋದು ಓಕೇ ಅಂದ. ನಮ್ಮ ಮೆದುಳು ಈ ಪ್ಯಾಟರ್ನ್ಗಳನ್ನ ತುಂಬಾ ಬೇಗ ಕಲಿಯುತ್ತೆ. ಬೆಳಗ್ಗೆ ಒಮ್ಮೆ ಬಿಟ್ಕೊಟ್ರೆ ಸಾಕು, ದಿನದ ಉಳಿದ ಕಷ್ಟಕರ ಕೆಲಸಗಳಿಂದ ತಪ್ಪಿಸ್ಕೊಡೋದು ಅದಕ್ಕೆ ತುಂಬಾ ಸುಲಭವಾಗ್ಬಿಡುತ್ತೆ. ಹಾಗಾದ್ರೆ ಈ ಕೆಟ್ಟ ಚಕ್ರವನ್ನ ಮುರಿಯೋದು ಹೇಗೆ? ಮೊದಲನೇ ಹೆಜ್ಜೆ ಏನು? ಅದುವೇ ನಮ್ಮ ಮೊದಲನೇ ಅಭ್ಯಾಸ. ಏಳೋದಕ್ಕೆ ಒಂದು ನಿಗದಿತ ಸಮಯವನ್ನ ಇಟ್ಕೊಳ್ಳೋದು. ಇದು ಕೇಳೋಕ್ಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಬೇರೆ ಎಲ್ಲ ಶಿಸ್ತುಗಳಿಗೂ ಇದೇ ಅಡಿಪಾಯ. ಈ ನಿಯಮ ತುಂಬಾ ಸ್ಟ್ರಿಕ್ಟ್ ಆಗಿದೆ. ರಾತ್ರಿ ಲೇಟಾಗಿ ಮಲಗಿದ್ರಾ ಪರವಾಗಿಲ್ಲ, ಸುಸ್ತಾಗಿದ್ಯಾ ಪರವಾಗಿಲ್ಲ, ಅಲಾರಂ ಆದ ತಕ್ಷಣ ಯೋಚನೆ ಮಾಡ್ದೆ ಹಾಸಿಗೆಯಿಂದ ಏಳ್ಬೇಕು ಅಷ್ಟೇ. ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದಾಗ ನಮ್ಮ ದೇಹದ ನೈಸರ್ಗಿಕ ಗಡಿಯಾರ ಅಂದ್ರೆ ಸರ್ಕೇಡಿಯನ್ ರಿದಮ್ ತಾನಾಗೇ ಸೆಟ್ ಆಗತ್ತೆ. ಇದ್ರಿಂದ ದಿನವಿಡೀ ಹೆಚ್ಚು ಶಕ್ತಿಯುತವಾಗಿರಲು ಸಾಧ್ಯ. ಸರಿ, ಹಾಸಿಗೆಯಿಂದ ಎದ್ದಾಯ್ತು. ಈಗೇನು, ಕೆಲಸ ಮುಗೀತಾ? ಖಂಡಿತ ಇಲ್ಲ. ಇದು ನಮ್ಮನ್ನ ಎರಡನೇ ಅಭ್ಯಾಸಕ್ಕೆ ಕರ್ಕೊಂಡು ಹೋಗುತ್ತೆ. ದೇಹವನ್ನ ತಕ್ಷಣವೇ ಆಕ್ಟಿವೇಟ್ ಮಾಡೋದು. ಜಡತ್ವದಿಂದ ಕ್ರಿಯಾಶೀಲತೆಗೆ ಜಿಗಿಯೋಣ ಬನ್ನಿ. ನೋಡಿ, ಇದೊಂದು ತುಂಬಾ ಮುಖ್ಯವಾದ ಅಂಶ. ದಿನವನ್ನ ಸ್ಕ್ರೀನ್ ಜೊತೆ ಶುರು ಮಾಡೋದು ತುಂಬಾನೇ ಅಪಾಯಕಾರಿ. ಹಾಗೆ ಮಾಡಿದ ತಕ್ಷಣ ನಮ್ಮ ಮೆದುಳು ಪ್ರತಿಕ್ರಿಯಾತ್ಮಕ ಸ್ಥಿತಿಗೆ ಹೋಗಿ ದಿನವಿಡೀ ಹಾಗೆಯೇ ಉಳಿದುಬಿಡುತ್ತೆ. ಬೇರೆಯವರ ಮೆಸೇಜು, ನೋಟಿಫಿಕೇಷನ್ಗಳಿಗೆ ಪ್ರತಿಕ್ರಿಯೆ ಕೊಡ್ತಾನೇ ದಿನ ಕಳೆದೋಗುತ್ತೆ. ಈ 3 ಹಂತಗಳು ತುಂಬಾ ಸರಳ ಆದ್ರೂ ಪರಿಣಾಮಕಾರಿ. ಮೊದಲು 1 ಲೋಟ ನೀರ್ ಕುಡಿರಿ. ನಂತರ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗೋಕೆ ಒಂದು ಚಿಕ್ಕ ಓಟ ಅಥವಾ ಫಾಸ್ಟ್ ವಾಕ್. ಕೊನೆಯದಾಗಿ ಕೆಲವು ಪುಷ್ಅಪ್ಸ್ ಅಥವಾ ಸ್ಕ್ವಾಟ್ಸ್. ನೆನಪಿಡಿ, ಹೆಚ್ಚು ಸಾಧಿಸೋರು ಮೋಟಿವೇಷನ್ಗಾಗಿ ಕಾಯಲ್ಲ, ಅವರು ಚಲನೆಯಿಂದ ತಮ್ಮ ಮೋಟಿವೇಷನ್ನ ತಾವೇ ಸೃಷ್ಟಿ ಮಾಡ್ಕೋತಾರೆ. ದೇಹವನ್ನ ರೆಡಿ ಮಾಡಿದ್ವಿ. ಈಗ ನಮ್ಮ ಬ್ರೈನ್ಗೆ ಸರಿಹೊಂದುವ ಫ್ಯೂಲ್ ಹಾಕೋ ಸಮಯ. ಇದು ನಮ್ಮ 3ನೇ ಅಭ್ಯಾಸ, ನಮ್ಮ ಕಾರ್ಯಕ್ಷಮತೆಗಾಗಿ ಆಹಾರ. ಹೆಚ್ಚಿನವರು ಚಹಾ, ಬಿಸ್ಕಿಟೋ ಅಥವಾ ಸಿಹಿ ತಿಂಡಿಗಳಿಂದ ದಿನವನ್ನ ಶುರು ಮಾಡಿ ಆಮೇಲೆ ಗಮನ ಕೊಡೋಕಾಗ್ತಿಲ್ಲ ಅಂತಾರೆ. ಅರೆ, ನಮ್ಮ ಮೆದುಳು ನಾವು ಬೆಳಗ್ಗೆ ಏನು ಕೊಡ್ತೀವೋ ಅದರ ಮೇಲೆ ತಾನೇ ಕೆಲಸ ಮಾಡೋದು. ಅದಕ್ಕೆ ಹಣ್ಣುಗಳು, ತರಕಾರಿಗಳು, ಓಟ್ಸ್ನಂಥ ಅಧಿಕ ಪ್ರೋಟೀನ್ ಇರೋ ಅಸಲಿ ಆಹಾರವನ್ನ ತಿನ್ನೋದು ತುಂಬಾ ಮುಖ್ಯ. ಬೆಳಗಿನ ತಿಂಡಿ ಅಂದ್ರೆ ಸುಮ್ನೆ ಹೊಟ್ಟೆ ತುಂಬಿಸೋದಲ್ಲ, ಅದು ನಮ್ಮ ಮೆದುಳಿಗೆ ದಿನವಿಡೀ ಗಮನ ಮತ್ತು ಶಕ್ತಿಯನ್ನ ಕೊಡೋ ಇಂಧನ. ಸಾಧ್ಯವಾದ್ರೆ ಬೆಳಗಿನ ಉಪಹಾರವನ್ನ ನೀವೇ ತಯಾರಿಸ್ಕೊಳ್ಳಿ. ಅಡಿಗೆ ಮಾಡೋ ಆ ಚಿಕ್ಕ ಕೆಲ್ಸ ಕೂಡ ನಮ್ಮ ಜೀವನದ ಮೇಲೆ ಕಂಟ್ರೋಲ್ ತಗೊಳ್ಳೋ ಒಂದು ಹೆಜ್ಜೆ ಇದ್ದ ಹಾಗೆ. ಓಕೆ, ಈಗ ನಮ್ಮ 4ನೇ ಅಭ್ಯಾಸ. ನಮ್ಮ ಬಾಡಿ ರೆಡಿ, ಮೈಂಡ್ ಕೂಡ ಶಾರ್ಪ್ ಆಗಿದೆ. ಬೆಳಗಿನ ಸಮಯ ಇದೆಯಲ್ಲ, ಅದೊಂದು ರೀತಿ ನಮ್ಮ ಮೈಂಡ್ನ ಗೋಲ್ಡನ್ ಅವರ್ ಇದ್ದಾಗೆ. ಈ ಅಮೂಲ್ಯ ಸಮಯವನ್ನ ಹೇಗೆ ಬಳಸ್ಕೊಳ್ಬೇಕು? ಇಲ್ಲಿ ಕಷ್ಟದ ಕೆಲಸ ಮೊದಲು ಅನ್ನೋ ನಿಯಮ ಅಪ್ಲೈ ಆಗುತ್ತೆ. ಅಂದ್ರೆ ದಿನದಲ್ಲಿ ಯಾವುದು ತುಂಬಾ ಕಷ್ಟ, ಯಾವುದು ಮಾಡೋಕ್ ಇಷ್ಟ ಆಗಲ್ವೋ ಅದನ್ನೇ ಮೊದಲು ಮಾಡಿ ಮುಗ್ಸೋದು. ನೀವು ಸ್ಟೂಡೆಂಟ್ ಆಗಿದ್ರೆ ಯಾವ ಸಬ್ಜೆಕ್ಟ್ ತಲೆನೋವು ಕೊಡುತ್ತೋ ಅದನ್ನೇ ಮೊದಲು ಮುಗಿಸಿ. ಉದ್ಯೋಗಿಯಾಗಿದ್ರೆ ಚಾಲೆಂಜಿಂಗ್ ಪ್ರಾಜೆಕ್ಟ್ ಅನ್ನ ಮೊದಲು ಕೈಗೆತ್ಕೊಳ್ಳಿ. ಆದ್ರೆ ಈ ಡೀಪ್ ವರ್ಕ್ಗೆ ಕೆಲವು ಕಂಡೀಷನ್ಸ್ ಇವೆ. ಫೋನ್ ದೂರ ಇರಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು, 60 ನಿಮಿಷಗಳ ಕಾಲ ಒಂದೇ ಕೆಲಸದ ಮೇಲೆ ಫುಲ್ ಫೋಕಸ್.
ನೆನ್ಪಿಡಿ, ಸುಲಭದ ಕೆಲ್ಸಗಳನ್ನ ಮಾಡೋದ್ರಿಂದ ಬರೀ ಬ್ಯುಸಿ ಇದೀವಿ ಅನ್ನೋ ಭ್ರಮೆ ಬರುತ್ತೆ ಅಷ್ಟೇ, ಆದ್ರೆ ಕಷ್ಟದ ಕೆಲ್ಸವನ್ನ ಮೊದ್ಲು ಮಾಡೋದ್ರಿಂದ ನಿಜವಾದ ಪ್ರಗತಿ ಕಾಣುತ್ತೆ. ಸರಿ, ಈಗ ನಾವು ಕೊನೆಯ ಆದ್ರೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಅಭ್ಯಾಸದ ಕಡೆಗೆ ಬಂದಿದ್ದೀವಿ. ಈ ಎಲ್ಲ ಅಭ್ಯಾಸಗಳನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ, ದಿನಕ್ಕೊಂದು ಸ್ಪಷ್ಟವಾದ ನಕ್ಷೆ ಕೊಡುವ ಅಭ್ಯಾಸ ಇದು. ಒಂದು ಸತ್ಯವನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ನಮ್ಮ ದಿನವನ್ನ ನಾವು ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ ಈ ಜಗತ್ತು ನಮಗೋಸ್ಕರ ಅದನ್ನ ಪ್ಲಾನ್ ಮಾಡುತ್ತೆ. ನೋಟಿಫಿಕೇಷನ್ಗಳು, ಇಮೇಲ್ಗಳು, ಬೇರೆಯವರ ಬೇಡಿಕೆಗಳು ಇವೆಲ್ಲ ನಮ್ಮ ಸಮಯವನ್ನ ಕಿಟ್ಕೊಳ್ತವೆ. ಇದೇ ನೋಡಿ ಪೂರ್ವಭಾವಿ ಮತ್ತು ಪ್ರತಿಕ್ರಿಯಾತ್ಮಕ ಜೀವನದ ನಡುವಿನ ಅಸಲಿ ವ್ಯತ್ಯಾಸ. ಹಾಗಾದ್ರೆ ಪರಿಹಾರ ತುಂಬಾ ಸಿಂಪಲ್. ಅದನ್ನು 3ರ ನಿಯಮ ಅಂತ ಕರೀತಾರೆ. ಈ ನಿಯಮ ಹೀಗಿದೆ: ಪ್ರತಿದಿನ ಬೆಳಗ್ಗೆ ಆ ದಿನ ನೀವು ಸಾಧಿಸಲೇಬೇಕಾದ 3 ಮುಖ್ಯ ಗುರಿಗಳನ್ನ ಬರೆಯಿರಿ. ಏನೇ ಆಗ್ಲಿ, ಈ 3 ಕೆಲಸಗಳನ್ನ ಮುಗಿಸಲೇಬೇಕು. ಉಳಿದಿದ್ದೆಲ್ಲ ಬೋನಸ್. ಇದು ನಮ್ಮ ಮೆದುಳಿಗೆ ಸ್ಪಷ್ಟತೆ ಕೊಡುತ್ತೆ ಮತ್ತೆ ಗೊಂದಲದಲ್ಲಿ ಶಕ್ತಿ ವೇಸ್ಟ್ ಆಗೋದನ್ನ ತಡೆಯುತ್ತೆ. ಇದಕ್ಕೆ ಯಾವ ಫ್ಯಾನ್ಸಿ ಆಪ್ ಕೂಡ ಬೇಕಿಲ್ಲ, ಬರೀ ಒಂದು ಪೆನ್ ಮತ್ತೆ ಪೇಪರ್ ಸಾಕು. ಈಗ ಅಂತಿಮ ಹಂತಕ್ಕೆ ಬರೋಣ. ಈ ಎಲ್ಲ ಅಭ್ಯಾಸಗಳ ಬಗ್ಗೆ ಮಾತಾಡಿದ್ವಿ, ಆದ್ರೆ ಇದ್ರ ಹಿಂದಿನ ದೊಡ್ಡ ತತ್ವ ಏನು? ಬದಲಾವಣೆ ಎಲ್ಲಿಂದ ಶುರುವಾಗುತ್ತೆ? ಇದುವೇ ಸತ್ಯ. ಜೀವನವನ್ನ ಬದಲಾಯಿಸೋದು ಯಾವುದೋ ಒಂದು ದಿನ ನಾವು ತಗೊಳ್ಳೋ ದೊಡ್ಡ ನಿರ್ಧಾರ ಅಲ್ಲ, ಬದಲಾಗಿ ಅಲಾರಂ ಆದಾಗ ಎದ್ದೇಳೋ ಅಸಣ್ಣ ನಿರ್ಧಾರ, ಫೋನ್ ಬದಲು ನಮ್ಮ ದಿನವನ್ನ ಆಯ್ಕೆ ಮಾಡ್ಕೊಳ್ಳೋ ಕ್ಷಣ. ವ್ಯತ್ಯಾಸ ಶುರುವಾಗೋದೇ ಇಲ್ಲಿಂದ. ಆದ್ರೆ ಒಂದು ವಿಷಯ ನೆನ್ಪಿರಲಿ, ಇದು ಪರ್ಫೆಕ್ಟ್ ಆಗಿ ಇರೋದ್ರ ಬಗ್ಗೆ ಅಲ್ಲ, ಯಾಕೆಂದ್ರೆ ಯಾರೂ ಪರ್ಫೆಕ್ಟ್ ಅಲ್ಲ, ಅಲ್ವಾ? ಹಾಗಾದ್ರೆ ನಿಜವಾದ ಶಕ್ತಿ ಇರೋದು ಎಲ್ಲಿ? ಅತ್ಯಂತ ಪ್ರಮುಖವಾದ ಪಾಠ ಇದುವೇ ನೋಡಿ. ಪ್ರತಿದಿನ ತಪ್ಪು ಮಾಡದೇ ಇರೋದಕ್ಕಿಂತ ಸ್ಥಿರವಾಗಿರೋದು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಮುಖ್ಯ. ಬೆಳಗ್ಗೆಯನ್ನ ಕಂಟ್ರೋಲ್ ಮಾಡೋಕೆ ಕಲ್ತಾಗ ನಿಧಾನವಾಗಿ ಇಡೀ ದಿನ, ಆಮೇಲೆ ನಮ್ಮ ಜೀವನವೇ ನಮ್ಮ ಹಿಡಿತಕ್ಕೆ ಬರುತ್ತೆ. ಹಾಗಾಗಿ ನಾಳೆ ಬೆಳಿಗ್ಗೆ ಅಲಾರಂ ಆದಾಗ ನಮ್ಮ ಮುಂದೆ ಒಂದು ಆಯ್ಕೆ ಇರುತ್ತೆ: ಸ್ನೂಸ್ ಬಟನ್ ಒತ್ತಿ ಹಳೆಯ ವ್ಯಕ್ತಿಯಾಗಿಯೇ ಉಳಿಯೋದೋ ಅಥವಾ ಎದ್ದು ಹೊಸ ಜೀವನವನ್ನ ಶುರು ಮಾಡೋದೋ. ವ್ಯತ್ಯಾಸ ಇರೋದು ಕೇವಲ ಆ ಮೊದಲ 10 ಸೆಕೆಂಡುಗಳಲ್ಲಿ ಅಷ್ಟೇ. ಆಯ್ಕೆ ನಿಮ್ದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.